ಮಾಡಿರುವಂತಹ ಈ ಭಯೋತ್ಪಾದಕರ ಅಡಗುದಾಣಗಳು. ಇನ್ನು ಬಂಡೀಪುರ ಕಾರ್ಯಾಚರಣೆಯ ಮತ್ತಷ್ಟು ಅಪ್ಡೇಟ್. ಇಬ್ಬರು ಉಗ್ರರ ಮನೆ ಧ್ವಂಸ ಮಾಡಿದ್ದಾರೆ ಭದ್ರತಾ ಪಡೆಯವರು. ಆಸಿಫ್ ಶೇಖ್ ಮತ್ತು ಆದಿಲ್ ತೌಕಾರ್ ಮನೆಗಳನ್ನ ಉಡೀಸ್ ಮಾಡಲಾಗಿದೆ. ಬೈಸಾರ್ನಲ್ಲಿ ನಡೆದ ದಾಳಿಗೆ ಇಬ್ಬರ ಉಗ್ರರ ನಂಟು. ತ್ರಾಲ್ ಮತ್ತು ಗುರಿ ಅನಂತನಾಗ್ನಲ್ಲಿದ್ದಂತಹ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಈ ಮೂಲಕ ಕಾರ್ಯಾಚರಣೆ ಮತ್ತಷ್ಟು ಚುರುಕಾಗಿ ನಡೀತಾ ಇದೆ. ಇಬ್ಬರು ಉಗ್ರರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಭದ್ರತಾ ಪಡೆಯವರು. ಆದಿಲ್ ತೌಕರ್ ಮತ್ತು ಆಸಿಫ್ ಶೇಖ್ ಇವರಿಬ್ಬರ ಉಗ್ರರ ನಂಟು ಗೊತ್ತಾಗಿದ್ದೇ ತಡ. ತ್ರಾಲ್ ಮತ್ತು ಗುರಿ ಅನಂತನಾಗಲ್ಲಿದ್ದ ಮನೆಗಳನ್ನ ಉಡೀಸ್ ಮಾಡಲಾಗಿದೆ. ಈ ಮೂಲಕ ಭಾರತೀಯ ಸೇನೆ ಕಾರ್ಯಪ್ರವೃತ್ತ ಆಗಿದೆ. ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋದು. ಇನ್ನ ಹೊಡೆಯೋದು ಯಾವ ಮಟ್ಟಿಗೆ ಹೊಡೆಯೋದು ಇರುತ್ತೆ ಅಂತಂದ್ರೆ ಎಣಿಕೆಗೂ ಸಿಗ್ಲಿಕ್ಕಿಲ್ಲ, ಅಷ್ಟರ ಮಟ್ಟಿಗೆ ಪ್ರತಿಕಾರ ಇರುತ್ತೆ. ನಿನ್ನೆ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ದಾರೆ, ಕಲ್ಪನೆಗೂ ಮೀರಿದ ಪ್ರತಿಕಾರ ಇರುತ್ತೆ ಅಂತ ಹೇಳಿ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಉಗ್ರರ ಮನೆಯನ್ನ ಉಡೀಸ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆಸಿಫ್ ಶೇಖ್ ಮತ್ತು ಆದಿಲ್ ಇವರ ನಂಟು ಗೊತ್ತಾಗಿದ್ದೇ ತಡ ಇವರ ಮನೆಗಳನ್ನ ಧ್ವಂಸ ಮಾಡುವಂತಹ ಕೆಲಸ ಈಗ ಭಾರತೀಯ ಸೇನೆಯಿಂದ ಆಗಿದೆ. ಲಷ್ಕರ್ ಉಗ್ರರ ಮನೆಗಳನ್ನ ಧ್ವಂಸಗೊಳಿಸಲಾಗಿದೆ. ದಕ್ಷಿಣ ಕಾಶ್ಮೀರದ ತ್ರಾಲ್ನಲ್ಲಿ ಇರುವಂತಹ ಮನೆಗಳು, ತ್ರಾಲ್ ಮತ್ತು ಗುರಿ ಅನಂತನಾಗ್ನಲ್ಲಿದ್ದಂತಹ ಮನೆಗಳನ್ನ ಈಗ ಉಡೀಸ್ ಮಾಡಲಾಗಿದೆ. ಉಗ್ರರ ಮನೆಗಳಿವು. ಆಸಿಫ್ ಶೇಖ್ ಮತ್ತು ಆದಿಲ್ ತೌಕರ್ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಈ ಆಸಿಫ್ ಮತ್ತು ಆದಿಲ್ ಉಗ್ರವಾದಿಗಳು. ಇಬ್ಬರು ಉಗ್ರರ ಮನೆಯನ್ನ ಧ್ವಂಸ ಮಾಡಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ತ್ರಾಲ್ ಮತ್ತು ಗುರಿ ಅನಂತನಾಗ್ ಈ ಒಂದು ಪ್ರದೇಶದಲ್ಲಿ ಇಬ್ಬರು ಉಗ್ರರ ಮನೆಗಳಿದ್ವು. ಆ ಉಗ್ರರ ಮನೆಗಳನ್ನ ಯಾವ ರೀತಿ ಹೊಡೆದುರುಳಿಸಲಾಗಿದೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಲಷ್ಕರ್ ಉಗ್ರರ ಮನೆಗಳನ್ನ ಈಗ ಧ್ವಂಸ ಮಾಡಲಾಗಿದೆ. ಇಬ್ಬರು ಉಗ್ರರ ಮನೆಗಳನ್ನ ಹೊಡೆದುರುಳಿಸಲಾಗಿದೆ. ಇವೆರಡೂ ಉಗ್ರರ ಮನೆಗಳು. ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಭಯೋತ್ಪಾದಕರ ಮನೆಗಳು. ಈ ಭಯೋತ್ಪಾದಕರ ಮನೆಗಳ ಬುಡವನ್ನೇ ಅಲ್ಲಾಡಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ. ಇದು ಆರಂಭ ಅಷ್ಟೇ, ಅಂತ್ಯ ಇನ್ನೂ ಕೂಡ ಭೀಕರವಾಗಿರುತ್ತೆ. ಅದಕ್ಕೆ ಪುಷ್ಟಿ ನೀಡುವಂತಹ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಇಬ್ಬರು ಉಗ್ರರ ಮನೆ ಉಡೀಸ್ ಮಾಡಿದ್ದಾರೆ ಭದ್ರತಾ ಪಡೆಯವರು. ಆಸಿಫ್ ಶೇಖ್ ಮತ್ತು ಆದಿಲ್ ತೌಕರ್ ಮನೆಗಳು ಈಗ ಧ್ವಂಸ ಆಗಿದೆ. ದಕ್ಷಿಣ ಕಾಶ್ಮೀರದಲ್ಲಿ ಇವರಿಬ್ಬರ ಮನೆಗಳು, ಇವರ ನಂಟು ಪಹಲ್ಗಾಂವ್ ದಾಳಿಗೆ ಇತ್ತು ಅನ್ನೋದು ಗೊತ್ತಾಗಿದ್ದೇ ತಡ ಈ ಇಬ್ಬರ ಮನೆಗಳನ್ನ ಉಡೀಸ್ ಮಾಡಲಾಗಿದೆ. ಲಷ್ಕರ್ ಟೆರರಿಸ್ಟ್ ಮನೆಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೀಗ್ ರಂಜಿತ್ ಚಿರಿಯಾರ್ ಈಗ ಫೋನ್ ಸಂಪರ್ಕದಲ್ಲಿ. ರಂಜಿತ್, ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್ ಪಾಟೀಲ್, ನೋಡಿ, ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಉಗ್ರರ ಮನೆಗಳನ್ನ ಹುಡುಕಿ ಅವರು ಈಗ ರಣ ಬೇಟೆಯನ್ನ ಶುರು ಮಾಡಿದೆ ಭಾರತ ಸೇನೆ. ಪೆಹಲ್ಗಾಂವ್ನಲ್ಲಿ ಆದಂತ ಭೀಕರ ದಾಳಿಯನ್ನ ಹೇಗೆ ಅದರ ವಿರುದ್ಧ ಪ್ರತ್ಯುತ್ತರವನ್ನ ಭಾರತ ಕೊಡುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಒಂದು ಕುತೂಹಲ ಇತ್ತು. ಇಡೀ ದೇಶದ ಜನ ಒಕ್ಕೊರಲಿನಿಂದ ಹೇಳ್ತಾ ಇದ್ರು, ಈ ದಾಳಿಗೆ ಪ್ರತೀಕಾರ ಸರಿಯಾಗೇ ಇರಬೇಕು, ಸಂಪೂರ್ಣ ಭಯೋತ್ಪಾದನೆಯನ್ನ ನಿರ್ನಾಮ ಮಾಡುವಂತ ಒಂದು ದಿಟ್ಟ ಹೆಜ್ಜೆಯನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಸದ್ಯ ಈಗ ಈ ಹೊತ್ತಿಗೆ ಅದಕ್ಕೆ ಪೂರಕ ಆಗುವಂತೆ ಕೆಲ ದಾಳಿಗಳಾಗಿದ್ದಾವೆ.
ನಿನ್ನೆ ರಾತ್ರಿ ಪಾಕಿಸ್ತಾನ LOCಯಲ್ಲಿ ಯಾವಾಗ ಅಸಹಜವಾಗಿ ಅಟ್ಯಾಕ್ ಅನ್ನ ಮಾಡ್ತೋ, ಅಸಹಜವಾಗಿ ಗುಂಡಿನ ದಾಳಿಯನ್ನ ಮಾಡ್ತೋ, ಭಾರತವು ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿತ್ತು. ಇವತ್ತು ಬೆಳಗಿನ ಮುಂಜಾವಿನ ಸುಮಾರಿಗೆ ಜಮ್ಮು ಕಾಶ್ಮೀರದ ಬಂದಿಪುರದಲ್ಲಿ ಭಾರತ ಸೇನೆ ಕಾರ್ಯಾಚರಣೆಯನ್ನ ಮಾಡಿ ಉಗ್ರರ ಅಡಗುತಾಣವನ್ನ ಧ್ವಂಸ ಮಾಡಿದೆ ಭದ್ರತಾ ಪಡೆಗಳು. ನೋಡಿ, ಜಮ್ಮು ಕಾಶ್ಮೀರ JNK ಪೊಲೀಸರು ಮತ್ತೆ ಭದ್ರತಾ ಪಡೆಗಳು ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಉಗ್ರರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರತಿದಾಳಿಯನ್ನ ಮಾಡಿ ಉಗ್ರರು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈ ಹೊತ್ತಿಗೀಗ ಮಾಹಿತಿ ಲಭ್ಯ ಆಗಿದೆ. ನೋಡಿ, ಪಹಲ್ಗಾಮ್ ದಾಳಿಗೆ ಈ ಉಗ್ರರು ಯಾರಿಗ ದಾಳಿ ಮಾಡಿದ್ರಲ್ಲ, ಮಾಡಿ ಆ ಮನೆಗಳನ್ನ ಧ್ವಂಸ ಮಾಡಿದ್ರಲ್ಲ, ಆ ಮನೆಯೊಳಗಿದ್ದಂತ ಉಗ್ರರು ಪಹಲ್ಗಾಮ್ನ ದಾಳಿಗೆ ಸಹಕಾರ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಈಗ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ ಉಗ್ರ ಆಸಿಫ್ ಶೇಖ್ ಮನೆ ನಾಮಾವಶೇಷವಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಈತನ ನಂಟು ಇತ್ತು. ಈ ಪರಮ ಪಾಪಿಯನ್ನ ಹೇಗಾದ್ರೂ ಮಾಡಿ ಹೊಡೆದೊಡಿಸಬೇಕು. ಮತ್ತೆ 7 ಜನ ಕಿಡಿಗೇಡಿಗಳಿದ್ದಾರೆ, 4 ಜನ ಪಾಕಿಸ್ತಾನದವರು, ಉಳಿದ 3 ಜನ ಆ ಭಯೋತ್ಪಾದಕರು, ಒಟ್ಟು 7 ಜನ ಭಯೋತ್ಪಾದಕರು. ಅವರನ್ನ ಸಂಪೂರ್ಣವಾಗಿ ಹುಟ್ಟಡಗಿಸಬೇಕು ಅನ್ನೋ ಒಂದು ಆಕ್ರೋಶ ಇದೆ. ಮತ್ತೆ ಈ ರೀತಿ ಘಟನೆ ಸುಮಾರು 370 ರದ್ದಾದ ನಂತರ ನಡೆದಂತ ಬೆಳವಣಿಗೆಗಳನ್ನೆಲ್ಲ ನಾವು ನೋಡಿದೀವಿ. ಅದಾದ ನಂತರ ನಾಗರಿಕರನ್ನ ಮತ್ತೆ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿ ಇದೆಯಲ್ಲ, ಇದು 25 ವರ್ಷದ ನಂತರ ಇದು ಮೊದಲಾಗುತ್ತಿರುವಂತ ದಾಳಿ. ಈ ದಾಳಿಗೆ ಭಾರತ ಸರಿಯಾಗಿ ಪ್ರತ್ಯುತ್ತರವನ್ನ ತೀರಿಸಿಕೊಳ್ಳುವಂತ ಎಲ್ಲಾ ಸನ್ನೆಗಳು ಕಾಣಿಸ್ತಾ ಇದೆ. ಅದರ ಆರಂಭದ ಹಂತವಾಗಿ ಈಗ ಭಯೋತ್ಪಾದಕರ ನೆಲೆಗಳ ಮೇಲೆ, ಅವರ ಅಡಗುತಾಣಗಳು, ಅವರ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಈ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಟ್ಟಿದ್ದು ಕೂಡ ಇಲ್ಲಿನ ಕೆಲವು ಪ್ರತ್ಯೇಕವಾದಿಗಳು ಅನ್ನೋದ್ರ ಬಗ್ಗೆಯೂ ಕೂಡ ಅಸಮಾಧಾನ ಅಂತೂ ಖಂಡಿತ ಇದೆ. ಇದು ಯಾವುದಕ್ಕೂ ಕೂಡ ಭಾರತ ರಾಜಿಯಾಗದೆ, ಭದ್ರತಾ ಪಡೆಗಳು ರಾಜಿಯಾಗದೆ ಎಲ್ಲವನ್ನು ಕೂಡ ಸರ್ವನಾಶ ಮಾಡ್ತವೆ ಅನ್ನೋದ್ರಲ್ಲಿ ನೋ ಡೌಟ್. ಅದರ ಮೊದಲ ಹಂತವಾಗಿ ಈಗ ಭದ್ರತಾ ಪಡೆಗಳು ಮಾಡಿರುವಂತಹ ದಾಳಿ ಸದ್ಯ ಈ ಹೊತ್ತಿನಿಂದ ಆ ದಾಳಿಯ ಒಂದು ತೀವ್ರತೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ಇದೆ. ಇಡೀ ದೇಶವೇ ಇವತ್ತು ಪ್ರತೀಕಾರದ ಸ್ವರವನ್ನು ಎತ್ತಿರೋದು. ಆ ಕಾರಣದಿಂದ ಭದ್ರತಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಥಿಂಗ್ ಡೂಯಿಂಗ್, ನೀವು ಯಾವುದಕ್ಕೂ ಕೂಡ ಮುಲಾಜು ಮಾಡಬೇಡಿ, ಎಲ್ಲವನ್ನು ಕೂಡ ನೀವು ಹೊರದಾಕಿ ಅಂತೇಳಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಪವರ್ ಸಿಕ್ಕಿರೋದ್ರಿಂದ, ಫ್ರೀಡಂ ಸಿಕ್ಕಿರೋದ್ರಿಂದ ನುಗ್ಗಿ ಭಯೋತ್ಪಾದಕರನ್ನ ಹೊಡೆದಾಕ್ತಾ ಇದ್ದಾರೆ. ಗಡಿಯಲ್ಲಿ ಒಳನುಸುಳ್ತಾ ಇದ್ದಂತ ಓರ್ವ ರಕ್ತ ಪಿಪಾಸುವನ್ನ ಹೊಡೆದಾಕಿದ್ರು. ಇವತ್ತು ಕೂಡ ಅದೇ ರೀತಿಯ ಕಾರ್ಯಾಚರಣೆ ಮುಂದುವರೆದಿದೆ. ಗಡಿ ಸೇರಿದಂತೆ ಕೆಲವು ಸೂಕ್ಷ್ಮ ಪ್ರದೇಶ, ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ಭದ್ರತಾ ಪಡೆಗಳು ಮತ್ತು JNK ಪೊಲೀಸರು ನಿಗಾ ಇಟ್ಟಿದ್ದಾರೆ. ಎಲ್ಲ ಕಡೆಗಳಲ್ಲಿ ನಾಕಾಬಂದಿ ಹಾಕಿದ್ದಾರೆ. ಕ್ಷಣಕ್ಕೂ ಕೂಡ ಅಲರ್ಟ್ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಮಿಸೈಲ್ಗಳು ಉಗ್ರರ ಅಡಗುತಾಣವನ್ನ ಧ್ವಂಸ ಮಾಡಿ ಪಾಕ್ ನೆಲೆಯನ್ನ, ಏನು ಉಗ್ರ ನೆಲೆ ಇದೆಯಲ್ಲ, ಎಲ್ಲವನ್ನು ಕೂಡ ಧ್ವಂಸ ಮಾಡಬಹುದು. ಒಂದಂತೂ ಲೆಕ್ಕಾಚಾರದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಫೀಲ್ಡ್ ಇಳಿದಂಗೆ ಕಾಣಿಸ್ತಾ ಇದೆ. ಬಹುಶಃ ಎಲ್ಲರಿಂದಲೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆದುಕೊಂಡು ನಿಧಾನ ಅನ್ನೋದಕ್ಕಿಂತಲೂ ಕೂಡ ತುಂಬಾ ಲೇಟ್ ಮಾಡಿದ್ರೆ ಇವರು ತಪ್ಪಿಸಿಕೊಂಡು